ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಎಲ್ರು ನೋಡ್ರಲ್ಲ ಇಲ್ಲಿ ನಮ್ ಗಲ್ಡಿ ಮನೆಗೆ ಯಾರು ಬಂದವ್ರೆ ಅಂತ. ಉಸ್ತಾದ್ ಈರಣ್ಣ ಅವ್ರಿಗೆ ನಾನೇ ಮೊದಲನೇ ಶಿಷ್ಯ. ಜಾನಕಿ, ಏನಿದು? ಏನು ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಕೆಲಸ ಇದೆನು, ಅದಕ್ಕೆ ಬಾ. ಏನು ಕೆಲಸ? ರಾಮು ಅವ್ರನ್ನ ನೋಡುತ್ತಾನೆ, ಅವ್ರನ್ನ ಅಲ್ಲೇ ಬರ್ಲಿಕ್ಕೆ ಹೇಳೋದಲ್ವಾ? ಅನು, ನಾನೀಗ ರಾಮವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ ಅಂತ ನಿನಗೆ ಹೇಳಿದ್ನಾ? ಮತ್ತಿನ್ಯಾರನ್ನ? ಉಸ್ತಾದ್ನ? ನಗ್ಬೇಡ ನೀನು. ಉಸ್ತಾದ್ ಹತ್ರ ಬೈಸ್ಕೊಂಡಿದ್ದಾಗಲೇ ಮರ್ತೋದ್ಯಾ? ಅನು, ಯಾಕೆ ಇವತ್ತು ಇಷ್ಟು ಟೆನ್ಷನಲ್ಲಿದ್ಯಾ? ನಾನು ಯಾಕೆ ಟೆನ್ಷನ್ ಆಗಲಿ? ನೀನುಂಟು, ನಿಮ್ಮ ರಾಮಣ್ಣ ಉಂಟು. ಸಾರಿ, ನಿಮ್ಮ ರಾಮು ಅವರು. ಈಗ ರಾಮಣ್ಣ ಇಲ್ಲೇ ಇದ್ದಾರೆ ಅಂತ ಏನು ಗ್ಯಾರಂಟಿ? ನನಗೆ ಯಾವಾಗ ಯಾರು ಎಲ್ಲಿರ್ತಾರೆ ಅಂತ ಚೆನ್ನಾಗಿ ಗೊತ್ತು. ಓಹೋ ಜಾನಕಿ, ಇನ್ನು ನನ್ನಿಂದ ಸಸ್ಪೆನ್ಸ್ ತಡಿಯೋಕ್ಕಾಗಲ್ಲ. ಯಾಕೆ ಕರ್ಕೊಂಬಂದಿದ್ಯಾ ಹೇಳು? ಓ, ರಾಮಣ್ಣಂಗೆ ಏನಾದರೂ ಪ್ರಪೋಸ್ ಮಾಡೋ ಪ್ಲಾನ್ ಇದೆಯಾ ಏನು? ಅನು, ಸುಮ್ಮನೆ ಇರು. ಮತ್ತಿನ್ನೇನು ಪ್ಲಾನು? ಹಾಂ, ರಾಮವ್ರ ಬೈಕಲ್ಲಿ ಹೋಗೋ ಪ್ಲಾನ್. ಹಾಂ, ನಿಜವಾಗ್ಲೂ? ನೋಡ್ತಾ ಇರು, ನಿನಗೆ ಗೊತ್ತಾಗುತ್ತೆ. ಐ ಆಮ್ ವೇಟಿಂಗ್. ನೋಡ್ರಲ್ಲ, ಎಲ್ಲ ಪೈಲ್ವಾನ್ರು ನಮ್ಮ ಅರ್ಜುನನಿಗೆ ನೀವೇ ಪರಿಚಯ ಮಾಡ್ಕೋಬೇಕು. ಹಾ, ಹೋಗ ಅರ್ಜುನ್. ನಾನು ಬಾಬು, ಮಂಜುನಾಥ್, ಚೇತು. ಹೆಸರು ಗೋಪಿ. ನನ್ನ ಹೆಸರು ರಾಜು. ಗೋಪಿ. ಚಂದನ್. ನನ್ನ ಹೆಸರು ಪ್ರಶಾಂತ್. ಹಾ, ಅರ್ಜುನ್ ಬಾಪ ಇಲ್ಲಿ. ನೋಡ್ರಲ್ಲ, ಇವರು ನಮ್ಮನ್ನು ನೋಡೋಕ್ಕೆ ಪಟ್ಟಣದಿಂದ ಬಂದವ್ರೆ. ಇವ್ರಿಗೆ ನಮ್ಮ ಪಂದ್ಯ ಆಡಿ ತೋರಿಸೋದು ನಮ್ಮ ಕರ್ತವ್ಯ. ಏನೋ ಅರ್ಜುನ್, ನೀನು ಒಂದು ಕಡೆ ಕುಂತ್ಕೋ. ಪಂದ್ಯ ಆಡ್ತಾರೆ, ಒಂದೆರಡು ಪಂದ್ಯ ನೋಡ್ಕೊಂಡು ಖುಷಿ ಪಟ್ಕೊಂಡು ಹೋಗ್ಬೇಕು ನೀನು ನಿಮ್ಮೂರಿಗೆ. ಇಲ್ಲ ಗುರುಗಳೇ, ನಾನು ಪಂದ್ಯ ನೋಡೋದಕ್ಕೆ ಬಂದಿಲ್ಲ, ಆಡೋದಕ್ಕೆ ಬಂದಿದ್ದೀನಿ. ಸಬ್ಬಾಸ್, ಇದು ಛಲ ಅಂದರೆ. ಈಗ ನಮ್ಮ ರಾಮನ್ ಬಿಟ್ಬಿಡು. ಪೈಲ್ವಾನ್ರೆಲ್ಲ ಒಂದು ಸಾಲ ನಿಂತ್ಕೊಳ್ರಲ್ಲ. ಈಗ ನೀನು ಈ ಊರಲ್ಲಿ ನೀನು ಎದುರಾಳಿ ಯಾರು ಅಂತ ನೀನು ಆಯ್ಕೆ ಮಾಡ್ಕೋ. ಅವ್ರ ಜೊತೆ ಪಂದ್ಯ ಆಡಕ್ಕೆ ಬಿಡ್ತೀನಿ. ಹೋಗು. ಈಗ ಹೇಳು, ಇವರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ಯಾ? ಗುರುಗಳೇ, ನಾನು ರಾಮ್ ಮೇಲೆ ಆಡ್ತೀನಿ. ನಿಮಗೆ ಓಕೆನಾ ರಾಮ್? ಹಾಂ, ಓಕೆ ಓಕೆ. ಏನು ಬಾಬು ಇದು? ನಮ್ಮ ಕಡೆ ಸೊಲ್ಲಂಗೋ ನೀನು. ರಾಮಣ್ಣಗೆ ಇಕ್ಕರೆ ಸುಮ್ಮನಿರ್ತಾನ ರಾಮಣ್ಣ. ನೋಡೋ ನೀರು ಕೈಯೋ ಕಾಲು ಮುರಿದಾಕ್ತಾನೆ ರಾಮಣ್ಣ. ಆಯ್ತು, ನಿಮ್ಮಿಷ್ಟ, ನಾನು ಯಾಕೆ ತಪ್ಪಿಸ್ಲಿ? ಹಾಂ, ನೀವಿಬ್ಬರು ಒಳಗಡೆ ಹೋಗಿ ಲಡತ್ತಿಗೆ ತಯಾರಾಗಿ ಬನ್ನಿ. ಹಾಂ, ಬೇಗ. ರಮ್ಮ, ಚೆನ್ನಾಗಿ ಲಡತ್ ಮಾಡಬೇಕು.
ಅರ್ಜುನ್ ಧೈರ್ಯವಾಗಿ ಲಡತ್ ಮಾಡು ಏನ ಬಾಬು ಲಡತ್ ಮಾಡಿಸು ನಡಿ ಬಾರೋ ಕಾಲು ಬಾರೋ ಅರೆ ಇಳ್ಸ ಓಹೋ ನಿಮ್ಮಿಬ್ಬರನ್ನ ಬಿಟ್ಬಿಟ್ರೆ ರಾತ್ರಿ ಗಂಟೆ ಲಡದ್ ಮಾಡ್ತಾನೆ ಇರ್ತೀರಾ. ನೀವು ಶಕ್ತಿನಾಗಿ ಸಮವಾಗಿದ್ದೀರಾ. ಅದಕ್ಕೆ ಈ ಪಂದ್ಯನ ನಾನು ಸಮ ಅಂತ ಘೋಷಿಸ್ಬಿಡ್ತೀನಿ. ಗುರುಗಳೇ ಅದೆಂಗಾಯ್ತದೆ? ನಾನು ಒಂದು ಗೀತ ತೀರ್ಪು ಕೊಟ್ಮೇಲೆ ಮುಗಿದೋಯ್ತು. ಯಾರು ಮಾತಾಡಂಗಿಲ್ಲ. ಹತ್ರ ಬರ್ರಿ ಇಲ್ಲಿ. ಬಾಯಲೆ ಕೊಡು ಕಯ್ಯ ಕೊಡು. ನೀವಿಬ್ರು ಪಂದ್ಯದಲ್ಲಿ ಸಮವಾಗಿದ್ದೀರಿ.
ಅದಕ್ಕೆ ಈ ಪಂದ್ಯನ ನಾನು ಸಮ ಅಂತ ಘೋಷಣೆ ಮಾಡಿಬಿಟ್ಟೆ. ಗುರುಗಳೇ, ಆದರೂ ಇನ್ನೊಂದು ನಿಮಿಷ ಇದ್ದಿದ್ರು ನಾನು ಸೋತ್ ಹೋಗ್ತಾ ಇದ್ದೆ. ರಾಮು ಅವರೇ, ನಿಮ್ಮ ಬಾಡಿನೂ ಸ್ಟ್ರಾಂಗು, ನಿಮ್ಮ ದಿಲ್ಲು ಸ್ಟ್ರಾಂಗ್. ದಿಲ್ ಅಂದ್ರೆ ಹೃದಯ ತಾನೇ? ಮನಸ್ಸು ಗಟ್ಟಿ ಇದ್ರೇನೆ ಕುಸ್ತಿ ಮಾಡೋದಕ್ಕಾಗೋದು. ಗುರುಗಳೇ, ನನಗೊಂಚೂರು ಕೆಲಸ ಇದೆ, ಮುಗಿಸು. ಬಟ್ಟೆ ಹಾಕೊಂಬ ಹೋಗಿ. ಇಲ್ಲೋ ದಿಲ್ ಕೊಡ್ತೀವ್ನಿ, ನೀವು ಒಪ್ಕೊಂಡ್ರೆ ಹಿಂಗೆ ಕಾಲುಂಗ್ರ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಡೋದು. ಅರ್ಥ ರಮಣ? ಮೇಡಮ್ ಇವತ್ತು ರಜಾ ಅಲ್ವಾ, ಎಲ್ಲಾರ ಸಿಗ್ಬೋದಾ? ಯಾಕೆ ನಂತ ಮಾತಾಡ್ತಿಲ್ಲ ಅಂತ ಕೇಳಿ ನೋಡಮ್ಮ. ಗುರುಗಳೇ, ನಂಗೆ ಹೊಸ ಕ್ಯಾಮೆ ಐತೆ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಲೇ ರಾಮ, ಬಂದೆ ಗುರುಗಳೇ. ಇವತ್ತು ತಪ್ಪಿಸ್ಕೊಂಡ್ಬಿಡ್ತಾನ. ಏನು ಕತೆ ಒಂದು. ಏನೇನೋ ಹೇಳಿ ಕುತೂಹಲ ಹುಟ್ಟಿಸ್ಬಿಟ್ಟು ಈಗ ಹೋಗು ಅಂದರೆ ಹೇಗೆ? ಹಾಗಾದರೆ ವೇಟ್ ಮಾಡು. ನೋಡು ಬಂದ್ರು. ನಿನ್ ರಾಮು ಅವ್ರು ಬಂದ? ಇನ್ನು ನಾನು ಕಾಣಿಸಲ್ಲ ಬಿಡು. ಹೋಗು, ಬೇಗ ಹೋಗಿ ಹಾಯ್ ರಾಮು ಅವರೇ ಅಂತ ಮಾತಾಡ್ಸು. ಹಾಯ್. ಹಾಯ್. ಇದೆಂಗಾಯ್ತೈತೆ ಕನ್ಸ ಇದು? ಅವ್ವ, ಅಯ್ಯಯ್ಯೋ ದಿಟ್ವೆಯ. ಅನು, ಇವನು ನನ್ನ ಕಾಲೇಜ್ ಕ್ಲಾಸ್ಮೇಟ್ ಅರ್ಜುನ್ ಅಂತ. ಹಲೋ. ಓ, ರಾಮು ಅವರು. ಅರ್ಜುನ್, ಇವರು ರಾಮು. ಹಾಂ, ಗೊತ್ತು. ಹಲೋ. ನೀವು ಯಾವಾಗ ನಮ್ಮೂರು ಬಿಟ್ಟು ಹೋಯ್ತೀರಾ? ಏನ? ಅಂದರೆ ನಿಮ್ಮ ಕೆಲಸ ಎಲ್ಲ ಮುಗಿಯೋಕ್ಕೆ ಇನ್ನೂ 8 ದಿನ ಆಯ್ತದೆ ಅಂದೆ. ಆಗುತ್ತೆ, ಒಬ್ರು ಮನಸ್ಸು ಮಾಡೋ ತನಕ ಆಗುತ್ತೆ. ಅದಕ್ಕಿಂತ ಮುಂಚೆ ತುಂಬ ವರ್ಷಗಳಾದ್ಮೇಲೆ ನನ್ನ ಫ್ರೆಂಡ್ನ ಭೇಟಿ ಮಾಡಿದ್ದೀನಿ. ಮೊದಲು ಅವ್ರ ಮನೆಗೆ, ಅಲ್ವಾ ಜಾನಕಿ? ಓ ಎಸ್. ಹೊಡೋಣವಾ? ಬಾ. ನಡ್ಕೊಂಡ ಈ ಬಿಸಿಲಲ್ಲಿ? ಮತ್ತೆ ಬೈಕ್ ಇದೆಯಲ್ಲ? ಅದು ನಂದಲ್ಲ, ಅದು ಉಸ್ತಾದ್ ಅವ್ರು ತಂದಿದ್ದು. ರಾಮ್ ಅವ್ರ ಬೈಕ್ ಇದೆಯಲ್ಲ? ಹಾಂ, ಮತ್ತೆ ಆಯ್ತಲ್ಲ. ರಾಮ್ ಅವರೇ, ಬೈಕ್ ಹೀಗೆ ಕೊಡಿ. ಏನು ನೀವು ಓಡಿಸಿರೇ? ಇಲ್ಲ, ಅರ್ಜುನ್ ಓಡಿಸ್ತಾನೆ. ಅಲ್ಲ, ಅದು ಪೆಟ್ರೋಲ್ ಇಲ್ಲ. ಬೆಳಿಗ್ಗೆ ಗಾಡಿ ಓಡಿಸ್ಕೊಂಡು ಬರಲಿಲ್ವಾ? ಅದು
ಕ್ಲಚ್ಚು ಗೇರ್ ಸರಿ ಬೀಳ್ತಿಲ್ಲ, ಬ್ರೇಕ್ ಇಲ್ಲ. ನಿಮ್ಗೆ ಹಾಕಿಲ್ಲಕ್ಕಂತ ಬಿಡಿ ಓಡ್ಸೋಕ್ಕೆ. ರಾಮೋರೆ ನೀವೇನು ತಲೆ ಕೆಚ್ಕೋಬೇಡಿ, ಅರ್ಜುನ್ ಗಾಡಿ ಚೆನ್ನಾಗೇ ಓಡಿಸ್ತಾನೆ. ನಡಿ ಅರ್ಜುನ್ ಹೊರಡೋಣ. ಹಾಂ ನಡಿ. ಲವ್ ರಾಮಣ್ಣ ರಾಮಣ್ಣ ಓಡೋದ್ ಕಷ್ಟ, ಸೈಕಲ್ ತಗೊಳ್ಳಿ. ಅಯ್ಯೋ ಅಂದಾನೋ ಅದೃಷ್ಟಾನ ಮುಂದೆ ಕುಂತದೆ, ನೆನ್ನೆ ಕಂಡ ಕನಸು ಬ್ಲ್ಯಾಕು ವೈಟು ಇಂದು ಬಣ್ಣ ಆಗೈತೆ, ಕನಸಲ್ಲೋ ಅಲ್ಲೆಲ್ಲೆಲ್ಲೆಲ್ಲೆ ಬಳಿ ಬಂದು ಅಯ್ಯಯ್ಯಯ್ಯೋ. ಆಮೇಲೆ ಕತ್ರಗುಳಿತಾಳಲಾರೆ ಚಂದ್ರಿ, ಕರಿಯ ಅವ್ನ. ಮುಖವ ನಾನು ಏಯ್ ನೋಡಿದೆ ಅಂದಾನ ಏ ಮಂಜ ಅದೃಷ್ಟಾನೋ ಮುಂದೆ ಮಂಜ. ಕುಂತದೆ. ಅಮ್ಮೋರೆ ನಮಸ್ಕಾರ. ಮನೇಲಿ ನಾಯಿನ ಯಾಕೆ ಸಾಕ್ತಾರೆ ಅಂತ ಗೊತ್ತಾ? ಯಾರ ಮನೇಲಿ ಅಮ್ಮೋರೆ? ಏಯ್, ನೀನು ದೊಡ್ಡ ಮನೆ ನಾಯಿ. ನೀನು ಮನೆ ಕಾವಲು ಕಾಯ್ದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಮನೆ ಒಳಗೆ ನುಗ್ಗೋ ಪ್ಲಾನ್ ಏನಾದ್ರೂ ಮಾಡಿದ್ಯೋ ರಾಮು ಬಾವಂಗೆ ಯಾವ ಥರ ಹುಡುಗಿನ ಹುಡುಕ್ಬೇಕು, ಯಾವಾಗ ಮದುವೆ ಮಾಡಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಟೀಚರ್ ದೊಡ್ಡ ಮನೆಗೆ ಬಂದ್ರೆ ನಿನಗೇನೋ ಲಾಭ ಸಿಗುತ್ತೆ. ಯಾಕೆ ಸುಮ್ಮನೆ ಇಲ್ದಿರೋದನ್ನೆಲ್ಲ ಹೇಳಿ ಅವ್ರು ತಲೆ ಕೆಡಿಸ್ತಿದ್ಯಾ? ಯಾಕೋ ತಲೆ ಕೆಡಿಸ್ತಿದ್ಯಾ? ಹೋದ ಸಲನೇ ನಿನ್ನನ್ನ ಈ ಊರಿಂದ ಜಾಗ ಖಾಲಿ ಮಾಡಿಸ್ಬೇಕಿತ್ತು, ಜಸ್ಟ್ ಮಿಸ್ ಆಗೋದೆ. ಇನ್ನು ಮುಂದೆ ಏನಾದರೂ ಆ ಟೀಚರ್ ಬಾವನ್ ಮಧ್ಯೆ ಬ್ರೋಕರ್ ಕೆಲಸ ಮಾಡಿದ್ಯೋ ಥು, ಮುಚ್ಚೆ ಬಾಯ್. ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಏನೋ ನಗ್ತಿದ್ಯಾ? ಭಯ ಕಡಿಮೆ ಆಯ್ತಾ? ಅಯ್ಯೋ ಇಲ್ಲ ಅಮ್ಮವ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಇನ್ನು ಯಾಕೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನೀವು ಏನು ಹೇಳಿದ್ರು ಮಾಡ್ತೀನಿ ಅಮ್ಮವ್ರೆ. ನಾಯಿಯಾಗೆ ಇರು. ಸರಿ ಅಮ್ಮವ್ರೆ. ಇದೇನಕ್ಕವ್ರೆ ಇದು? ಚಂದ್ರಿ, ನಾಯಿನ ಬೈದ ಟೈಮು ಸೂಪರಾಗಿ ವರ್ಕೌಟ್ ಆಗ್ತಿದೆ ಕಣೆ. ನಾಯಿನ ಬೈದಿದ್ದಷ್ಟೇ ಅಲ್ಲ ಅಕ್ಕವ್ರೆ, ಈ ಸ್ಕೂಲ್ನಲ್ಲಿ ಕೀಚು ತೋರಿಸ್ದೆ ಬೆಂಕಿ ಬಿಸಿ ಮುಟ್ಟೈತೆ. ಅದಕ್ಕೆ ಮೇಡಮ್ಮು ರೂಟ್ ಬದಲಾಯಿಸೋರೆ ಅನಿಸ್ತೈತೆ. ಇದ್ಯಾವಲ್ಲೇ ಒಂದು ಮೇಡಮ್ ಜೊತೆಗೆ ನೀವು ಹೇಳಿ ಅಮ್ಮವ್ರೆ, ಈಗಲೇ ಹೋಗಿ ಅವ್ನು ಹಿಡ್ಕೊಂಬರ್ತೀನಿ. ನಾಯಿಯಾಗೆ ಇರು ಅಂತ ಈಗಷ್ಟೇ ಹೇಳಿದ್ದೀನಿ. ಕಥೆಯಲ್ಲಿ ಈಗಷ್ಟೇ ಟ್ವಿಸ್ಟ್ ಶುರುವಾಗಿದೆ. ಆ ಟೀಚರ್ ಭಾವನದಾರಿಯಿಂದ ದೂರ ಇರೋವರೆಗೂ ನನಗೇನು ತೊಂದರೆ ಇಲ್ಲ. ಬಾರೆ ಚಂದ್ರಿ. ನಿಮಗೆ ಅಸಲಿ ತೊಂದರೆ ಇನ್ಮ್ಯಾಗ ಶುರು ಆಗ್ತೈತೆ ಅಮ್ಮವ್ರೆ, ಕಾಯ್ತಾ ಇರಿ. ಅವರಿಬ್ಬರು ಹೋಯ್ತಿರೋದು ರಾಮಣ್ಣನ ಬೈಕು ಅಂತಲೇ ಗೊತ್ತಾಗ್ಲಿಲ್ವ ನಿಮಗೆ? ಆಟ ಈಗ ಶುರು ಆಗ್ತೈತೆ ಅಂತಲೇ ಅರ್ಥ.
ಓಹೋ ಅದೇ ಅನ್ಕಂಡೆ ಏನಪ್ಪ ಇನ್ನ ನಮ್ಮ ರಾಮಣ್ಣ ಬಂದಿಲ್ವಲ್ಲ ಅಂತ ಬೆಂಕಿ ದಗ ದಗ ಅಂತ ಹತ್ಕೊಂಡಂಗೆ ಕಾಣ್ತೈತೆ